ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ನೋಡಿ, ನಮಗೆಲ್ಲ ಒಂದಷ್ಟು ಹಣವನ್ನು ಸಂಪಾದನೆ ಮಾಡಬೇಕು, ಆ ಹಣವನ್ನು ಉಳಿಸ್ಕೋಬೇಕು, ಆ ಹಣವನ್ನು ಬೆಳೆಸಬೇಕು, ಆ ಹಣದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು, ಈ ಥರದ್ದೆಲ್ಲ ನಾವು ಜಾಸ್ತಿ ಇಷ್ಟಪಡ್ತೀವಿ. ಇಂತಹ ವಿಚಾರಕ್ಕೆ ಬಂದಾಗ ತಾಂತ್ರಿಕ ವಿಧಾನದಲ್ಲಿ ಒಂದು ಹಣವನ್ನು ನಾವು ಆಕರ್ಷಣೆ ಮಾಡುವಂಥ ಒಂದು ವಿಧಾನ ಇದೆ. ಆ ವಿಧಾನದ ಬಗ್ಗೆ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸೋಕ್ಕೆ ಹೊರಟಿರ್ತಕ್ಕಂಥದ್ದು. ಏನು ವಿಧಾನ ಅಂತ ಹೇಳಿದ್ರೆ, ವಿಶೇಷವಾಗಿರ್ತಕ್ಕಂಥ ಒಂದು ಧನಾಕರ್ಷಣ ಕಿಟ್ ಅಂತ ಹೇಳಿ ಒಂದು ಧನಾಕರ್ಷಣೆ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬಾಕ್ಸನ್ನು ನಾವು ತಯಾರು ಮಾಡಿದ್ದೀವಿ. ಆ ತಯಾರು ಮಾಡಿರ್ತಕ್ಕಂಥ ಬಾಕ್ಸಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಸ್ತುಗಳಿದೆ. ಆ ವಸ್ತುಗಳಿಂದ ವಿಶೇಷವಾಗಿರ್ತಕ್ಕಂಥ ನಿಮಗೆ ಅನುಕೂಲ ಮಾಡಿಕೊಡುವಂತಹ, ಅಂದರೆ ನಿಮ್ಮ ಜೀವನದಲ್ಲಿ ಅನುಕೂಲ ಮಾಡಿಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಮತ್ತು ಯೋಗ ನಿಮಗೆ ಬರುತ್ತೆ. ಅಂತಹ ಒಂದು ವಿಚಾರ ಇದು. ನೋಡಿ, ನಮ್ಮಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಹಲವಾರು ರೀತಿಯಾಗಿರ್ತಕ್ಕಂಥ ಗಿಡಮೂಲಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅದರಲ್ಲಿ ಒಂದಷ್ಟು ಗಿಡಮೂಲಿಕೆಗಳು ಮನುಷ್ಯನ ಅಭಿವೃದ್ಧಿ, ಅನುಕೂಲ, ಧನಾಕರ್ಷಣೆ ಅಂಥ ವಿಚಾರಗಳಿಗೆ ಅದನ್ನು ಉಪಯೋಗ ಮಾಡ್ತೀವಿ. ಭೂಮಿಯಲ್ಲಿ ಏನಾದರೂ ಅದ್ಭುತವಾಗಿರ್ತಕ್ಕಂಥ ವಸ್ತುಗಳಿದ್ದರೆ ಅಂಥ ವಸ್ತುವನ್ನು ಆಕರ್ಷಣೆ ಮಾಡೋದಕ್ಕೆ ಒಂದಷ್ಟು ಮೂಲಿಕೆಗಳಿದೆ. ಅಂತಹ ಮೂಲಿಕೆಗಳಿಂದ ನಾವು ತಯಾರು ಮಾಡಿರ್ತಕ್ಕಂಥ ಧನಾಕರ್ಷಣ ಕಿಟ್ ಅಥವಾ ಧನಾಕರ್ಷಣ ಆ ಒಂದು ಬಾಕ್ಸನ್ನು ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿಟ್ಟು ಪ್ರತಿ ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಯ ದಿನ ವಿಶೇಷವಾಗಿರ್ತಕ್ಕಂಥ ಆ ಒಂದು ಬಾಕ್ಸನ್ನು ಅವತ್ತಿನ ದಿವಸ ತೆಗೆದು ಆ ಬಾಕ್ಸ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಶಿನ, ಕುಂಕುಮ, ಗಂಧ, ಸಿಂಧೂರ, ವಿಭೂತಿ, ಕುಂಕುಮ ಎಲ್ಲ ಹಾಕಿ ಊದುಬತ್ತಿಯನ್ನು, ಅಗರಬತ್ತಿಯನ್ನು ಬೆಳಗಿ ಪೂಜೆಯನ್ನು ಮಾಡುವಂಥದ್ದು. ಆ ಪೂಜೆ ಮಾಡಿ ವಿಶೇಷವಾಗಿ ಅದನ್ನು ಯಾರ ಕಣ್ಣಿಗೂ ಬೀಳದಂತೆ, ಯಾರ ಕೈಗೂ ಸಿಗದಂತೆ ಹುಷಾರಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪರ್ಸ್ನಲ್ ಜಾಗದಲ್ಲಿ ತೆಗೆದಿಡಬೇಕು. ಇದೇ ಥರ ನೀವು ಪ್ರತಿ ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ಮಾಡ್ತಾ ಬಂದರೆ ನಿಮಗೆ ಹಣದ ಸುರಿಮಳೆ ಆಗುತ್ತೆ, ಒಂದು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದು ಬರುತ್ತೆ. ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ನೀವು ಕಾಣ್ತೀರ. ಹಾಗಾದರೆ ಏನಿದೆ ಗುರುಗಳೇ ಅದರಲ್ಲಿ? ಎಲ್ಲರಿಗೂ ತಿಳ್ಕೋಬೇಕು ಅಂತ ಬಹಳ ವಿಶೇಷ ಇರುತ್ತೆ, ತಿಳ್ಕೋಬೇಕು ಅಂತ. ಅದರಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಅದ್ಭುತವಾಗಿರ್ತಕ್ಕಂಥ 9 ಗಿಡಮೂಲಿಕೆಗಳಿದೆ. ಆ 9 ಗಿಡಮೂಲಿಕೆಗಳು ಕೂಡ ಧನಾಕರ್ಷಣಾ ಮೂಲಿಕೆಗಳು. ಹಣವನ್ನು, ಚಿನ್ನವನ್ನು ಮತ್ತು ಭೂಮಿಯನ್ನು ಆಕರ್ಷಿಸುವಂಥ ಒಂದು ಮೂಲಿಕೆಗಳು, 9 ಮೂಲಿಕೆಗಳು ಕೂಡ. ಅದರ ಜೊತೆ ಕಮಲಾಕ್ಷಿ ಬೀಜ, ಶತಾವರಿ ಬೇರು, ಲಾವಂಚ, ವಿಶೇಷವಾಗಿರ್ತಕ್ಕಂಥ ನಾಣ್ಯ, ದುರ್ಗಾ ನಾಣ್ಯ, ಕೆಲವು ಯಂತ್ರಗಳು ಮತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ದೇವರ ವಿಗ್ರಹ, ಇಷ್ಟನ್ನು ಕೂಡ ಆ ಬಾಕ್ಸ್ನಲ್ಲಿ ನಾವು ಇಟ್ಟಿರ್ತೀವಿ. ಆ ಇಟ್ಟಿರ್ತಕ್ಕಂಥ ಅಷ್ಟೂ ಒಂದು ವಸ್ತುಗಳಿಗೂ ಕೂಡ 108 ದಿನಗಳ ಕಾಲ ಅದಕ್ಕೆ ಜಪತಪಗಳು ಬೇಕಾಗುತ್ತೆ. ವಿಶೇಷವಾಗಿರ್ತಕ್ಕಂಥ ಸಿದ್ಧಿಪುರುಷರು ಕೂತ್ಕೊಂಡು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಧನಾಕರ್ಷಣ ಒಂದು ಬಾಕ್ಸ್ ಇದು. ಇದನ್ನು ನೀವು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಮನೆಗಳಲ್ಲಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವು ಜಾಗಗಳಲ್ಲಿ ಇದನ್ನು ಇಡ್ಬೋದು.
ನಮ್ಮಲ್ಲಿ ಒಬ್ಬರು ತಗೊಂಡೋಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ರು ಈ ಒಂದು ಕಿಟ್ಟನ್ನು. ಬಹಳ ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ಆಯಿತು ಅವರಿಗೆ. ಯಾವತ್ತಿಗೂ ಕೂಡ ಅವರಿಗೆ ಒಂದು ಹಣದ ಒಂದು ಕಡಿಮೆ ಅಂತಕ್ಕಂಥದ್ದೇ ಬರಲ್ಲ. ಇವತ್ತಿಗೂ ಕೂಡ ನಮ್ಮಲ್ಲಿಗೆ ಬರ್ತಾರೆ ಅವರು, ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದರೆ ಅಭಿವೃದ್ಧಿ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ ಎಲ್ಲ ಕೇಳ್ತಾರೆ. ಬಹಳ ಅನುಕೂಲ ಆಗಿದೆ. ಮತ್ತು ಕೆಲವರು ತೊಗೊಂಡೋಗಿರ್ತಕ್ಕಂಥವ್ರು ಫ್ಯಾಕ್ಟ್ರಿಯಲ್ಲಿ ಇಟ್ಟಿದ್ದಿದೆ. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳಿದು. ಇದಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಪೂಜೆ, ಹೋಮ, ಹವನ, ಜಪತಪಗಳನ್ನೆಲ್ಲ ಮಾಡಿ ಸಿದ್ಧಿ ಮಾಡಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಅದನ್ನು ಶುಭವಾರದಲ್ಲಿ ಇಡಬೇಕಾದ್ರೂ ಒಂದು ಮುಹೂರ್ತ, ನಕ್ಷತ್ರ ಅಂತಕ್ಕಂಥದ್ದಿದೆ. ಯಾವಾಗ ಇಡೋಕ್ಕಾಗಲ್ಲ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮುಹೂರ್ತದಲ್ಲಿ ಅದನ್ನು ಇಟ್ಟು ಒಂದು ವಾಸ್ತು ಕಿಟ್ಟನ್ನು ಹೇಗೆ ನಾವು ಅದನ್ನು ರೆಡಿ ಮಾಡಿರ್ತೀವೋ ಅದೇ ಥರ ಆ ಮೂಲೆಯಲ್ಲೇ ಒಂದು ಧನಾಕರ್ಷಣ ಒಂದು ಕಿಟ್ಟನ್ನು ಮಾಡಿಟ್ಟಿದ್ದೀವಿ. ಇದು ಬರೀ ಹಣದ ಒಂದು ಸಮಸ್ಯೆಗಳು ನಿವಾರಣೆ ಆಗುವಂಥದ್ದಷ್ಟೇ ಅಲ್ಲದೆ ಹಣವನ್ನು ಆಕರ್ಷಿಸೋದಕ್ಕೆ ಮತ್ತು ನಿಮ್ಮನ್ನು ಅಭಿವೃದ್ಧಿಯತ್ತ ಕರ್ಕೊಂಡೋಗೋಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಿಟ್ಟಿದು. ಇದರಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತೀವಿ. ಬರೀ ನಿಮ್ಗೆ ಅದೊಂದು ಬಾಕ್ಸನ್ನು ಕೊಟ್ಟು ಕಳಿಸೋದಿಲ್ಲ, ಅದ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಕೊಡ್ತೀವಿ. ಆ ಮಂತ್ರವನ್ನು ಪ್ರತಿ ದಿನಾನೂ ಕೂಡ 9 ಬಾರಿ ಆ ಮಂತ್ರವನ್ನು ಹೇಳೋದ್ರಿಂದ ಈ ತುಂಬ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಉಂಟಾಗಿ ನೀವು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲ ಅನುಕೂಲ ಆಗುತ್ತೆ ಮತ್ತು ಮನೆಯಲ್ಲಿ ಸದಾಕಾಲ ಸಂತೋಷ, ನೆಮ್ಮದಿಗಳು ನೆಲೆಸುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಧನಾಕರ್ಷಣ ಕಿಟ್ ಅಥವಾ ಧನಾಕರ್ಷಣ ಬಾಕ್ಸು. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಗೆ ಬನ್ನಿ. ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಆ ಬಾಕ್ಸ್ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೊಟ್ಟು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಅಥವಾ ನೀವು ಬರೋಕ್ಕಾಗದೇ ಇದ್ದರೆ ಪೋಸ್ಟ್ ಮುಖಾಂತರ, ಕೊರಿಯರ್ ಮುಖಾಂತರನೂ ಕೂಡ ಕಳಿಸ್ಕೊಡ್ತೀವಿ. ಅದನ್ನು ನೀವು ತಗೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ, ಅನುಕೂಲವನ್ನು ಮಾಡ್ಕೊಳ್ಳಿ. ಎಲ್ಲರಂತೆ ನೀವು ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದಿ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ಜೂನ್ ತಿಂಗಳಲ್ಲಿ ಬರ್ತಾ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಹಾಗೂ ತಾಂತ್ರಿಕ ಒಂದು ತರಗತಿಗೆ ಇಚ್ಛೆ ಉಳ್ಳವರು ಖಂಡಿತ ಬಂದು ಸೇರಿಕೊಂಡು ಈ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ, ಕಾಯ್ತಾ ಇರಿ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಇಂಥ ಒಂದು ವಿಡಿಯೋಗಳನ್ನ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ನಾವು ಕೊಡ್ತಾ ಇರ್ತೀವಿ. ನಮಸ್ಕಾರ.